ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದೇನಪ್ಪ ಹಿಂದೆ ನೋಡಿದಂಥ ವಿಡಿಯೋಗೇನೆ ಕಂಟಿನ್ಯೂಷನ್ ಇದ್ದಂಗೆ ಇದೆಯಲ್ಲ ಅಂತ ಹೇಳಿ ಅಂದ್ಕೊತಾ ಇದ್ದೀರೇನೋ. ಅಂದರೆ ಆ ವಿಡಿಯೋದಲ್ಲಿ ನಾರ್ಮಲಾಗಿ ನನ್ನ ಮನಸ್ಸಿನ ಭಾವನೆ ಅಂತಲೇ ಅಂದ್ಕೋಬೋದು. ಅದನ್ನು ಮಾತಾಡ್ತಾ ಹೋಗಿದ್ದೆ. ಈ ವಿಡಿಯೋದಲ್ಲಿ ನಾನು ಬೇಳೆ ಸಾಂಬಾರನ್ನ ಮಾಡಿದ್ದೆ ಅಲ್ವಾ, ಅದು ನಾನು ಯಾವ ಥರ ಮಾಡಿದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸೋಣ, ನಿಮಗೂ ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಬಂದಿದ್ದೀನಿ. ಬನ್ನಿ, ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸಗಳು ಆಗ್ತಾ ಇದ್ದಾವಲ್ಲ, ಈ ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರ. ಅದೆಲ್ಲ ಆಗಿದ್ದಾದಮೇಲೆ ನನ್ನ ಮಗನಿಗೂ ಅಷ್ಟೇ, ಅಂದರೆ ಒಬ್ಬನೇ ಹೋಗಬೇಕಾಗಿದ್ದು ಕಾಲೇಜಿಗೆ. ಅದಕ್ಕೋಸ್ಕರನೇ ಅವನಿಗೆ ದೋಸೆ ಮತ್ತು ಚಟ್ನಿ ಮಾಡಿಕೊಟ್ಟೆ. ಅದನ್ನು ತಗೊಂಡು ಹೋದ. ಮತ್ತು ನಮಗೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಹೇಗಿದ್ರೂ ನನ್ನ ಮಗ ಬೇಳೆ ಸಾಂಬಾರು ಬೇಡ ಅಂತ ಹೇಳ್ತಾನೆ. ದೋಸೆಗೆ ಯಾರಾದರೂ ಬೇಳೆ ಸಾಂಬಾರು ಬೇಡ ಅಂತಾರೆ, ಆದರೆ ನಾನು ಚಿಕ್ಕ ಮಗ ಬೇಡ ಅಂತಾನೆ. ಬೇಳೆ ಸಾಂಬಾರು ಇದ್ದರೆ ನನ್ನ ದೊಡ್ಡ ಮಗ ಆದರೆ ದೋಸೆ ತಿಂತಾನೆ, ಚಟ್ನಿಗಾದರೆ ತಿನ್ನಲ್ಲ. ಇಬ್ಬರು ಒಂದೊಂದು ಥರ ಒಬ್ಬೊಬ್ಬರು. ನೋಡಿ, ಇಲ್ಲಿ ಬಂದ್ಬಿಟ್ಟು ಈರುಳ್ಳಿ 2, ಟೊಮೊಟೊ 2, ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಮತ್ತು ಹಿತಕದ ಬೇಳೆನೂ ತೊಗೊಂಡಿದ್ದೀನಿ. ಇಲ್ಲಿ ಚಕ್ಕೆ, ಲವಂಗ, ಕೊತ್ತಂಬರಿ, ಇಲ್ಲಿ ಧನಿಯಾ ಪುಡಿ, ಖಾರ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ. ಇದು ನನಗೆ ಗಟ್ಟಿ ಇರಬೇಕಲ್ವ, ಅದಕ್ಕೋಸ್ಕರನೇ ಕಡಲೆಪಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನು ತೊಗೋಬೇಕಾಗತ್ತೆ. ಇದನ್ನು ಎಲ್ಲನೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಪುದೀನಾನು ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಗರಂ ಮಸಾಲ ಅನ್ನೋದು ನಾವು ಬೇಳೆ ಸಾಂಬಾರಿಗೆ ಸ್ವಲ್ಪ ಲೈಟಾಗಿಯೇ ಹಾಕ್ಕೋಬೇಕು ನೋಡಿಕೊಂಡು. ಇಲ್ಲಾಂದರೆ ಒಂಥರ ಘಾಟು ಕಹಿ ಥರ ಇರುತ್ತೆ, ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಬೇಳೆ ಸಾಂಬಾರು ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದು ಬೇರೆ ದೋಸೆ ಆಗಿರೋದ್ರಿಂದ ಸಾಂಬಾರು ಜಾಸ್ತಿ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನನಗೆ ಈ ಥರ ಎಲ್ಲನೂ ಕೊಬ್ಬರಿ, ಕಡಲೆಪಪ್ಪು ಮತ್ತು ಬೇಳೆ ಇವುಗಳನ್ನ ಎಲ್ಲನೂ, ಟೊಮೊಟೊನೂ ಹಾಕಿದ್ರೂ ಅಷ್ಟೇ ಗ್ರೇವಿ ಜಾಸ್ತಿ ಆಗುತ್ತೆ. ಇಷ್ಟೆಲ್ಲ ಹಾಕ್ಕೊಂಡು ನಾವು ಇವಾಗ ಚೆನ್ನಾಗಿ ರುಬ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಗ್ರೈಂಡರ್ ಇದ್ದರೆ ಗ್ರೈಂಡರ್ಗೆ ಹಾಕ್ಕೊಬೋದು, ಇಲ್ಲ ರುಬ್ಕೊಬೋದು. ನೋಡಿ, ಎಲ್ಲನೂ ಮಸಾಲೆ ಆ ಥರ ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆನ ಹಾಕ್ಕೊಳ್ಳೋಣ ಬನ್ನಿ. ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ನಾವು ಯಾವುದರಲ್ಲಿ ಸಾಂಬಾರು ಮಾಡ್ತೀವೋ ನಾನು ಅದರಲ್ಲೇ ತೊಗೊಂಡಿದ್ದೀನಿ. ಅದಕ್ಕೇ ಇಟ್ಟು ಇವಾಗ ನಾನು ಆಯಿಲ್ನ ಹಾಕ್ತಾಯಿದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು ಫ್ರೆಂಡ್ಸ್. ಯಾವುದೇ ಸಾಂಬಾರು ಮಾಡಿದ್ರೆ, ಏನೇ ಒಗ್ಗರಣೆಗೆ ಸಾಸಿವೆ ಹಾಕಿದ್ರು ಸಾಸಿವೆ ಚೆನ್ನಾಗಿ ಸಿಡಿದ್ರೇ ಅದು ಘಮ ಚೆನ್ನಾಗಿರೋದು. ಹಾಗೆ ನಮಗೆ ಬಾಯಿಗೆ ಸಿಗ್ತಾ ಇದ್ದಾಗೂ ಚೆನ್ನಾಗಿರುತ್ತೆ. ಇಲ್ಲ ನಾವು ಹಸಿಯಾಗಿದ್ದಾಗೇ ಹಾಕ್ಬಿಟ್ರೆ ಅದೊಂಥರ ಕಹಿ ಥರ ಸಿಗತ್ತೆ ಬಾಯಿಗೆ. ನೋಡಿ, ಒಗ್ಗರಣೆ ಅಂದರೆ ಈರುಳ್ಳಿನೂ ಹಾಕಿ ಅದನ್ನು ಅಷ್ಟೇ ಬ್ರೌನ್ ಕಲರ್ ಬರಬೇಕು. ಅದು ಬ್ರೌನ್ ಕಲರ್ ಬಂದಮೇಲೆ ನಾವು ರುಬ್ಬಿ ಇಟ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೋಬೇಕು. ಮಸಾಲೆನೂ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು. ಮೊದಲೇ ನಾವು ಬೇಳೆ ಬೇಳೆ ಹಾಕೋಕ್ಕಿಂತ ಮುಂಚೆನೇ ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ಚೆನ್ನಾಗಿ ಆಡ ಏನು ಹಿಡಿದಿರ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನಮ್ಮಮ್ಮ ಹೇಳ್ತಾಯಿದ್ರು, ಇದು ಉಕ್ಕು ಬಂದರೆ ಉಪ್ಪು ಏನೂ ಸರಿ ಇರೋದಿಲ್ಲ, ಸ್ವಲ್ಪ ಉಪ್ಪು ಹಾಕಬೇಕು, ಉಪ್ಪು ಸರಿ ಹೋಗಿದ್ರೆ ಮೇಲ್ಗಡೆ ಉಕ್ಕೋದಿಲ್ಲ ಅಂತ ಹೇಳಿಬಿಟ್ಟು. ಇನ್ನು ಇಲ್ಲಿ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಇದು ಹಸಿ ಕರಿಬೇವು ಹಾಕಿದ್ರೇ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಬೇಳೆನ ಚೆನ್ನಾಗಿ ನೀಟಾಗಿ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡು ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸಿದ ಮೇಲೆ ಇವಾಗ ಬೇಳೆನ ಹಾಕ್ಕೋಬೇಕು. ಈ ಹಿಂದೆ ವಿಡಿಯೋದಲ್ಲಿ ಅಂದರೆ ಅದಕ್ಕಿಂತ ಹಿಂದೆ ವಿಡಿಯೋದಲ್ಲಿ ತೋರಿಸಿದೆ ಅಲ್ವಾ, ಅವರೆಕಾಯಿ ತೊಗೊಂಡಿದ್ದೀವಿ ಅನ್ಸೀಸನ್ ಆದ್ರೂ ಅಂತ ಹೇಳ್ಬಿಟ್ಟು. ಬಟ್ಟೆ ಎಲ್ಲನೂ ಜಾಸ್ತಿ ಇತ್ತಲ್ಲ ಸ್ಟಿಚ್ ಮಾಡೋದು, ನನಗೆ ಅದನ್ನು ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಮತ್ತು ನಮ್ಮ ಅಪ್ಪ ಅಮ್ಮ ಬರ್ತಾರೆ ಅಂತ ಹೇಳಿದೆ ಅಲ್ವಾ, ಅವರೇನೆ ಕ್ಲೀನ್ ಮಾಡಿ ಕೊಟ್ಟರು.
ಆ ಥರ ಯಾರಾದರೂ ಒಬ್ಬರಿದ್ದರೆ ಏನಾದರೂ ಈ ಥರ ಹೆಲ್ಪ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ ದೊಡ್ಡವರು ಅನ್ನೋರು ಇದ್ದರೆ. ನಮ್ಮ ಮಾವ ಇದ್ದಾಗೂ ಅಷ್ಟೇ ಅವರೇನೆ ಕಾಯಿ ಎಲ್ಲ ಸುಲಿದು ಇಕ್ಕಿ ಮತ್ತು ನನಗೆ ಕೊಡ್ತಾಯಿದ್ರು ಸಾಂಬಾರು ಮಾಡೋದಕ್ಕೆ. ಆ ಥರ ದೊಡ್ಡವರೊಬ್ಬರು ಇದ್ದರೆ ಮನೆಯಲ್ಲಿ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಬೇಳೆ ಎಲ್ಲನೂ ಹಾಕಿ ಚೆನ್ನಾಗಿ ಕಲಸಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ನೋಡಿ ನಮ್ಮಪ್ಪ ಬೆಳ್ಳುಳ್ಳಿ ಸುಲಿತಾ ಇದ್ದಾರೆ, ನಮ್ಮಮ್ಮ ಪಾತ್ರೆ ವಾಶ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಮ್ಮ ಮರದಲ್ಲಿ ಕಾಯಿಗಳು ಜಾಸ್ತಿ ಬಿಟ್ಟಿದ್ದಾವೆ, ಅದನ್ನು ಇನ್ನು ಕಾವಲು ಕಾತ್ಕೋಬೇಕು ಕೋತಿಗೆ, ಅದೇ ತೋರಿಸ್ತಾ ಇದ್ದೆ. ಇನ್ನು ಇಲ್ಲಿ ಬಂದ್ಬಿಟ್ಟು ಅಷ್ಟರಲ್ಲಿ ಚೆನ್ನಾಗಿ ಕುದೀತಾ ಇದೆ, ಹಾಗೆ ಚೆನ್ನಾಗಿ ಕುದಿಸ್ಕೋಬೇಕು, ಇನ್ನೂ ಕುದಿಬೇಕು. ಇದು ಅನ್ಸೀಸನ್ ಕಾಯಿ ಆಗಿರೋದ್ರಿಂದ ಬೀಜ ಹಾಗೇ ಇರುತ್ತೆ, ಇನ್ನು ಅದು ಸೀಲೋದಿಲ್ಲ ಬೇಳೆ ಅನ್ನೋದು, ಅದನ್ನು ನೋಡಿಕೊಂಡು ಕುದಿಸ್ಕೋಬೇಕು ಆಗುತ್ತೆ. ಹೇಳ್ದಲ್ವ, ಇನ್ನು ತಂದೆ ತಾಯಿ ಆಗಲಿ ಅಪ್ಪ ಅಮ್ಮ ಆಗಲಿ ಯಾರಾದರೂ ವಯಸ್ಸಾಗಿರೋರು ಮನೆಯಲ್ಲಿದ್ದರೆ ನಮಗೂ ಹೆಲ್ಪ್ ಆಗುತ್ತೆ. ನಾವು ಏನಾದರೂ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಅವರು ಹೆಲ್ಪ್ ಮಾಡಿ ಕೊಡ್ತಾರೆ. ಆಮೇಲೆ ನಾವು ದೊಡ್ಡ ಕೆಲಸಗಳು ಮಾಡಿದ್ರೂ ನಮ್ಮ ಅಪ್ಪ ಅಮ್ಮ ಅಂತೂ ಸುಮ್ಮನೆ ಇರೋದಿಲ್ಲ. ನಮ್ಮಪ್ಪ ಇವಾಗ ಏನು ಮಾಡದೇ ಇದ್ದರೆ ಸಾಕು, ಆದ್ರೂ ಏನಾದರೂ ಒಂದು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಕೂತ್ಕೊಂಡು ತಿಂದರೆ ಆಗತ್ತೆ ನಮ್ಮ, ಕೂತ್ಕೊಂಡಿದ್ರೆ ಆಗತ್ತೆ ಅಂತ ಹೇಳಿಬಿಟ್ಟು ಆ ಥರ ಎಲ್ಲನೂ ಸುಮ್ಮನೆ ಕೂತ್ಕೊಂಡಿದ್ರೆ ಸಾಕು ಬಿಡಪ್ಪ ಅಂತ ಹೇಳಿದ್ರು ಆ ಥರ ಏನಾದರೂ ತರಕಾರಿ ಹಚ್ಕೊಳಕ್ಕೆ ಬರ್ತಾರೆ, ಇಲ್ಲ ಈ ಥರ ಬೆಳ್ಳುಳ್ಳಿ ಸುಲಿಯೋದು, ಕಡಲೆಕಾಯಿ ಸುಲಿಯೋದು, ಈ ಥರ ಏನೋ ಅವ್ರ ಕೂತ್ಕೊಂಡಿದ್ದ ಹತ್ರ ಅವರು ಕೈಯಲ್ಲಾಗಿದ್ದು ಮಾಡ್ತಾಯಿರ್ತಾರೆ. ಇವಾಗ ಹಬ್ಬ ಟೈಮ್ ಬಂದರೆ ಹೂವು ಎಲ್ಲನೂ ಪೋಣಿಸ್ಕೊಡ್ತಾರೆ, ಹಾಗೆ ತೋರಣ ಎಲ್ಲನೂ ಕಟ್ತಾರೆ. ಆ ಥರ ಎಲ್ಲನೂ ಅವ್ರ ಕೈಲಾಗಿದ್ದು ಮಾತ್ರ ಅವರು ಮಾಡ್ತಾನೆ ಇರ್ತಾರೆ. ನಮ್ಮಮ್ಮ ಇನ್ನು ಏನಾದರೂ ಆಗಲಿ ಒಂದು ಇದು ಬಿಡೋಕ್ಕಿಲ್ಲ, ಪಾತ್ರೆ ವಾಶ್ ಮಾಡೋದು ಎಲ್ಲ ಮನೆಯಲ್ಲೂ ಅಷ್ಟೇ. ನಮ್ಮ ಮನೆಯಲ್ಲೇ ಅಂತ ಅಲ್ಲ, ಸೊಸೆಯಂದ್ರಾಗಲಿ ಹೆಣ್ಮಕ್ಳಿಗಾಗಲಿ ಯಾರ ಮನೆ ಹತ್ರ ಹೋದ್ರೂ ಅವರು ಹಾಗೆ ಅವ್ರಿಗೆ ಅಂದರೆ ಚೆನ್ನಾಗಿ ಕೆಲಸ ಮಾಡಿ ಕೂತ್ಕೊಂಡಿರೋದಕ್ಕೆ ಆಗೋದಿಲ್ಲ, ಏನಾದರೂ ಒಂದು ಮಾಡ್ತಾನೇ ಇರ್ತಾರೆ ಆ ಥರ. ನೋಡಿ ನಾನು ಅದು ಇದು ಮಾತುಗಳೇಳಷ್ಟರೊಳಗೆ ನಮ್ಮ ಇದ್ದಕ್ಕಿದ್ದ ಬೇಳೆ ಸಾಂಬಾರು ಆಗೋಯಿತು. ಅದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಆಗುತ್ತೆ, ಹಾಗೆ ಫೈನಲ್ಲಾಗಿ ಹಸಿ ಕೊತ್ತಂಬರಿನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೋಡಿ ಇವಾಗ ಆಗಿದೆ. ನಾವು ಸ್ವಲ್ಪ ನೀರಾಗೆ ಇಟ್ಕೋಬೇಕು, ಇಲ್ಲಾಂದರೆ ಆರ್ದಷ್ಟು ಇನ್ನು ಗಟ್ಟಿ ಬಂದ್ಬಿಡುತ್ತೆ. ಇಲ್ಲಿ ನೋಡಿ ದೋಸೆ ಮತ್ತು ಇದಕ್ಕಿದ್ದ ಬೇಳೆ ಸಾಂಬಾರು ರೆಡಿ ಆಗಿದೆ. ಇನ್ನು ನಮ್ಮವ್ರಿಗೂ ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಇನ್ನು ಅಂದರೆ ಅವ್ರು ಇನ್ನೂ ಬಂದಿರಲಿಲ್ಲ, ಅಂದರೆ ಸ್ವಲ್ಪ ಅಲ್ಲಿ ಕೆಲಸ ಇದೆ, ಏನೋ ಕೆಲಸ ಮಾಡಿಸ್ತಾ ಇದ್ದಾರೆ, ಅದಕ್ಕೆ ಹೋಗಿ ಲೇಟಾಗಿ ಬಂದರು. ಅವರಿನ್ನು ರೆಡಿ ಆಗ್ತಾಯಿದ್ರು. ಅಷ್ಟರಲ್ಲಿ ಇನ್ನು ಅಷ್ಟೊತ್ತಿಗೆಲ್ಲನೂ 10 o'clock ಆ ಥರ ಆಗಿಬಿಟ್ಟಿದೆ. ಅದಕ್ಕೋಸ್ಕರನೇ ನಮ್ಮಪ್ಪ ಅವರು ಇದ್ರಲ್ವ, ಆವಾಗ ನಮ್ಮಪ್ಪ ಅಮ್ಮ ಎಲ್ಲನೂ ನಮ್ಮಪ್ಪನಿಗೇನೋ ಹೇಳಿದೆ, ಮುಖ ವಾಶ್ ಮಾಡ್ಕೊಂಬಪ್ಪ ದೋಸೆ ಮಾಡಿಕೊಡ್ತೀನಿ ಅಂತ. ಅದಕ್ಕೇ ಇವಾಗ ಅವ್ರಿಗೆ ಬಿಸಿ ಬಿಸಿ ಹಾಕಿ ಕೊಡೋಣ ದೋಸೆ ಅಂತ ಹೇಳ್ಬಿಟ್ಟು ದೋಸೆನ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ನೋಡಿ ಈ ಥರ ನಾವು ನಾನ್ ಸ್ಟಿಕ್ ಪ್ಯಾನ್ಗೇ ಜಾಸ್ತಿ ಉರಿ ಕೊಟ್ಬಿಡಬಾರ್ದು. ಅದ್ರ ಮೇಲೆ ಸ್ವಲ್ಪ ಉರಿ ಬಂದ ತಕ್ಷಣ ಅದ್ರ ಮೇಲೆ ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ನಾವು ಈ ಥರ ದೋಸೆ ಹಾಕಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ನಾನ್ ಸ್ಟಿಕ್ ಪ್ಯಾನು ಜಾಸ್ತಿ ಬಿಸಿ ಆಗಿದಷ್ಟು ಹಿಟ್ಟು ಹಾಕೋಷ್ಟರೊಳಗೆ ಒಂದು ಹತ್ರ ಬಂದ್ಬಿಡುತ್ತೆ, ಆ ಥರ ಆಗುತ್ತೆ. ಇನ್ನು ನಾನು ಮೊದಲೇ ಮಾಡಿ ಇಟ್ಟು ಆರಿಬಿಡೋದಕ್ಕಿಂತನೂ ಹೊಸ್ದಾಗಿ ಹಾಕ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹೌದು ಫ್ರೆಂಡ್ಸ್, ನಮ್ಮವರು ತಿಂದ್ಬಿಟ್ಟು ಹೋಗಿದ್ದಾರೆ ಮನೆಗೆ, ಅಯ್ಯೋ ಸಾರಿ ಕೆಲ್ಸಕ್ಕೆ ಹೋಗಿದ್ದಾರೆ. ಮತ್ತು ನಮ್ಮಪ್ಪ ಅವರು ಬಂದಿದ್ದಿದ್ದು, ಅಂದರೆ ಅವ್ರಿಗೆ ಹಾಕಿದ್ದಿದ್ದು 2-3 ಅಂದರೆ ಆರೋಗ್ಯದಿದ್ದಿತ್ತು. ಅದೇ ನಮ್ಮಮ್ಮ ಹಾಕ್ಕೊಡು ಅಂತ ಹೇಳ್ತಾಯಿದ್ರು. ಬೇಡ ಇರಮ್ಮ, ಬಿಸಿ ಬಿಸಿ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಾಕಿ ಕೊಡ್ತಾಯಿದ್ದೀನಿ. ಇನ್ನು ನಮ್ಮಮ್ಮ ಯಾವ ಪಾತ್ರೆ ಇದೆ, ಯಾವ್ದು ಇದೆ ಅಂತ ಹೇಳ್ಬಿಟ್ಟು ಅದು ವಾಶ್ ವಾಶ್ ಮಾಡಿಲ್ಲ ಗೊತ್ತಿಲ್ಲ, ಆಚೆ ಇದೆಯಾ ಎತ್ಕೊಂಡೋಗಿ ವಾಶ್ ಮಾಡ್ಕೊಂಬರೋದು, ಆ ಥರ ಮಾಡ್ತಾಯಿರ್ತಾರೆ. ಇನ್ನು ನಮ್ಮಪ್ಪ ಅವ್ರಿಗೆ ದೋಸೆ ಮಾಡಿ ಇತ್ತಿಗಿದ ಬೇಳೆನೂ ಸಾಂಬಾರನ್ನೂ ಹಾಕಿ ಕೊಡ್ತಾಯಿದ್ದೀನಿ. ಅವ್ರಿಗೆ ಅಲ್ಲೂ ಸ್ವಲ್ಪ ನೋವು ಅಂತಾರೆ, ಏನೇ ತರಕಾರಿ ಏನೂ ತಿನ್ನೋದಿಲ್ಲ, ಈ ಥರ ಬೇಳೆ ಏನಾದರೂ ಆಗಲಿ ತಿನ್ನೋದಿಲ್ಲ, ಅಗಿಯೋಕ್ಕೆ ಅಲ್ಲೂ ನೋವು ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೂ ಹೇಳ್ತೀವಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಆ ಥರ ತಿನ್ನಪ್ಪ ಅಂತ ಹೇಳ್ಬಿಟ್ಟು. ಮುದ್ದೆ ಬರೀ ಸಾಂಬಾರು ಇದರಲ್ಲೇ
ಅವರು ತಿನ್ನೋದು ಬೇರೆ ಫ್ರೂಟ್ಸು ಆ ಥರ ಏನೂ ತಿನ್ನೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದೇ ಇವೆರಡೇ ತಿಂದ್ಕೊಂಡಿದ್ರೆ, ಅಂದರೆ ಮುದ್ದೆ ಬರೀ ಸಾಂಬಾರು ತಿಂದ್ಕೊಂಡಿದ್ರೆ ಎನರ್ಜಿ ಎಲ್ಲ ಬರುತ್ತೆ. ಅದು ಬೇರೆ ಟ್ಯಾಬ್ಲೆಟ್ಸು ಜಾಸ್ತಿ ಕುಡಿಬೇಕು ಅವರು, ಆ ಥರ ಇರುತ್ತೆ. ಏನು ಮಾಡೋದು. ಮತ್ತು ಅವರು ಬಿಸಿನೀರೇ ಕುಡಿತಾರೆ. ಅದಕ್ಕೆ ಬಿಸಿನೀರಿಗೂ ಇಟ್ಟಿದ್ದೆ. ಇರೋ ನೀರನ್ನ ಕಾಯಿಸಿ ಕೊಟ್ಟಿದ್ದೀನಿ. ಇನ್ನು ನೀರನ್ನ ಕಾಯಿಸೋಣ ಅಂತ ಹೇಳ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ಹಾಗೆ ಒಂದು ಕಡೆ ದೋಸೆನೂ ಮಾಡಿ ತಿಂದಿದ್ದು ದೋಸೆ ಮಾಡಿ ಕೊಡ್ತಾ ಇದ್ದೀನಿ. ಈ ಥರ ಆಗ್ತಾಯಿದೆ ನಮ್ಮ ಕೆಲಸ ಎಲ್ಲ. ಇನ್ನು ನಮ್ಮ ಅಮ್ಮನಿಗೂ ಹೇಳ್ತಾ ಇದ್ದೀನಿ ತಿನ್ನಮ್ಮ ಅಂತ ಹೇಳ್ಬಿಟ್ಟು. ಇನ್ನು ಅಮ್ಮ ಒಂದೊಂದೇ ಸಾಗಿಸ್ತಾ ಇದ್ದಾರೆ. ಹೇಳಿದೆ ಅಲ್ವ, ನಮ್ಮಮ್ಮ ಏನಾದರೂ ಒಂದು ಕೆಲಸ ಅಂದರೆ ನಮ್ಮ ಮನೆಗಳಲ್ಲೇ ಅಲ್ಲೇ ಇಲ್ಲ ಅಂತಲ್ಲ, ನಮ್ಮ ಊರಲ್ಲೇನೋ ಅಷ್ಟೇ, ಸೊಸೆಯಂದ್ರಿಗಾಗಲಿ ಮಕ್ಳಿಗಾಗಲಿ ಎಲ್ಲರಿಗೂ ಆಗಲಿ ಎಲ್ಲಿ ಹೋದರೆ ಅಲ್ಲಿ ಕೂತ್ಕೊಂಡಿರೋಕ್ಕೆ ಇಷ್ಟಪಡೋದಿಲ್ಲ. ಏನಾದರೂ ಒಂದು ಮಾಡ್ತಾನೇ ಇರ್ತಾಳೆ. ಇದು ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಹಿಂದಿನ ವಿಡಿಯೋನೇ ಅಂತಲೇ ಹೇಳ್ಬೋದು. ಆವಾಗ ಬಂದಾಗ ಕ್ಲೀನ್ ಮಾಡ್ತಾ ಇದ್ದಿದ್ದಂಥದ್ದು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಕಿಚನ್ನ ಕ್ಲೀನ್ ಮಾಡ್ತಾಯಿದ್ರು. ನನಗೆ ಆವಾಗ ಈ ಥರ ಅಡುಗೆ ಮಾಡೋಕ್ಕೂ ಅಷ್ಟು ಟೈಮ್ ಇರಲಿಲ್ಲ. ಅಷ್ಟೊಂದು ಬಟ್ಟೆ ಆ ಥರ ಎಲ್ಲನೂ ಇತ್ತು. ಸರಿ ನಮ್ಮ ಏನು ಮಾಡ್ತೀರೋ ಮಾಡ್ಕೊ ನೀನೇ ಎಲ್ಲನೂ ಅಂತ ಹೇಳ್ಬಿಟ್ಟು ನಾನು ಮನೆಯಲ್ಲಿ ಏನು ಅಡುಗೆ ಕೆಲಸ ಒಂದು ಬಿಟ್ಟರೆ ನಾನು ಇನ್ನೇನು ಮಾಡಲಿಲ್ಲ. ಎಲ್ಲನೂ ನಮ್ಮ ಅಮ್ಮನೇ ನೋಡಿಕೊಂಡ್ರು. ಮತ್ತು ದೇವ್ರನ್ನ ಪೂಜಿಸಿ, ಅಂದರೆ ನಾನು ದೇವ್ರನ್ನ ಅಷ್ಟು ಚೆನ್ನಾಗಿ ಪೂಜೆನೂ ಮಾಡ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ. ದೇವ್ರ ಮನೆಯಲ್ಲಿ ಚಿಕ್ಕದಾಗಿ ಕೂರಿಸಿ ಪೂಜೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದು. ಹೇಗೋ ಅಮ್ಮನವ್ರು ನನ್ನ ಕೈಯಲ್ಲಿ ಆ ಥರ ಪೂಜೆನ ಮಾಡಿಸ್ಕೊಂಬಿಟ್ರು. ಫ್ರೆಂಡ್ಸ್ ಇದಾಗಿರುತ್ತೆ. ನಾನು ಇದಕ್ಕಿದ್ದ ಬೇಳೆ ಸಾಂಬಾರು ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ನೀವು ಒಂದ್ಸಲಿ ಟ್ರೈ ಮಾಡಿ. ಈ ವಿಡಿಯೋನ ಇಲ್ಲಿಗೇ ಎಂಡ್ ಮಾಡ್ತಾಯಿದ್ದೀನಿ.